ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಒಂದು ಬೇರೆ ಥರದ ವಿಡಿಯೋನ ಇದು. ಯಾಕಂದರೆ ನಾವು ಇದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ದುಡ್ಡು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಬಟ್ ಇದರಲ್ಲಿ ಎಷ್ಟೋ ಜನ ಲಾಸ್ ಆಗ್ತಾರೆ. ಲಾಸ್ ಆಗಿ ಸ್ಟಾಕ್ ಮಾರ್ಕೆಟಿಂದ ಹೊರಗೆ ಹೋಗ್ತಾರೆ. ಅವರು ಹೋದಂಥದ್ದಿಂದ ಮತ್ತು ನೆಗೆಟಿವ್ ಆಗಿ ಸ್ಟಾಕ್ ಮಾರ್ಕೆಟಿಗೆ ಹೊಸಬ್ರು ಬರೋಂಥವ್ರು ಕೂಡ ಕೆಲವರು ಏನೋ ಇದು ಗ್ಯಾಮ್ಲಿಂಗು, ಜೂಜಾಟ, ಶೇರ್ ಮಾರ್ಕೆಟ್ ಅಂದರೆ ಜೂಜು, ಆ ಥರದ್ದು ತುಂಬ ಕಾನ್ಸೆಪ್ಟ್ಸ್ ಇದ್ದಾವೆ. ಇನ್ನು ಎಷ್ಟೋ ಜನರಲ್ಲಿ ಇದು ನಾನು ಕೇಳ್ತಾ ಇರ್ತೀನಿ. ಹಾಗಾಗಿ ಇವತ್ತು ಈ ವಿಡಿಯೋನ ಏನು ಹೊಸಬ್ರಿಗೆ, ಎಸ್ಪೆಷಲಿ ಹೊಸಬ್ರಿಗೆ ಮತ್ತು ಕೆಲವರಿಗೆ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಇರೋರು ಕೂಡ ಈ ಥರದ ತಪ್ಪು ಮಾಡ್ತಾ ಇರ್ತಾರೆ. ಏನಪ್ಪ ಅಂದರೆ ಈ ಥರದ ಶೇರ್ ಇದ್ದರೆ ನಿಮ್ಮ ಹಣ ಗೋವಿಂದ ಅಂತಲೇ ಟೈಟ್ಲ್, ಅದಕ್ಕೋಸ್ಕರ ಹೇಳಿರೋದು. ಸೊ ಇವತ್ತು ಆ ವಿಷಯದ ಬಗ್ಗೆ, ಅಂದರೆ ಎಸ್ಪೆಷಲಿ ನಮ್ಮ ಸಬ್ಸ್ಕ್ರೈಬರ್ಸು ಯಾರು ಕೂಡ ಸ್ಟಾಕ್ ಮಾರ್ಕೆಟಿಂದ ಲಾಸ್ ಆಗಬಾರ್ದು. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಫಸ್ಟು ಕರೆಕ್ಟಾಗಿ ಏನು ಸ್ಟಾಕ್ ಮಾರ್ಕೆಟ್ ಹೇಗೆ ಮತ್ತು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ದುಡ್ಡು ಮಾಡೋದು ಹೇಗೆ ಅನ್ನೋದನ್ನು ನೀಟಾಗಿ ಕಲಿಬೇಕು. ಕಲಿಬೇಕು ಅಂತಂದರೆ ಅದನ್ನು ಯಾರು ಚೆನ್ನಾಗಿ ಕಲ್ತ್ಕೊಂಡು ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೋ ಅವ್ರ ಹತ್ರ ಕಲ್ತ್ಕೊಂಡ್ರೆ ಮಾತ್ರ ನಾವು ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ. ಈಗ ಒಂದು ಫಾರ್ ಎಕ್ಸಾಂಪಲ್, ನಾನು ಇಂಗ್ಲೀಷ್ ಕಲಿಬೇಕಂತಿದ್ದೀನಿ. ಸೊ ಒಬ್ಬ ಟೀಚರ್ ಹತ್ರ ಹೋಗ್ತೀನಿ. ಸೊ ಅವನಿಗೆ ಸರಿಯಾಗಿ ಇಂಗ್ಲೀಷು ಪೂರ್ತಿ ಏನು ಕರೆಕ್ಟಾಗಿ ಕ್ರಮಬದ್ಧವಾಗಿ ಬರಲ್ಲ ಅಂದರೆ ನಾನು ಅವನ ಹತ್ರ ಕಲ್ತ್ರೆ ನನ್ನ ಇಂಗ್ಲೀಷ್ ಹೆಂಗಾಗ್ತೈತೆ, ಕಮ್ ಯಾ ಗೋ ಯಾ ಯಾಡ್ ಯುವರ್ ಲಂಚ ಡಿನ್ನರ ಗುಡ್ ಬೈಯ ಟೇಕ್ ಕೇರ್ ಆಫ್ ಪುಟ್ಟಪಾತ ಅಂದರೆ ಹಂಗೆ ನಾವು ಯಾವುದೇ ಸೆಗ್ಮೆಂಟಲ್ಲಿ, ಯಾವುದೇ ಫೀಲ್ಡಿರಲಿ ಏನಾದ್ರು ನಮ್ಮದೊಂದು ಗುರಿ ಇದೆ ಅಂದರೆ ಅದಕ್ಕೆ ಒಬ್ಬ ಒಳ್ಳೆಯ ಗುರು ಬೇಕೇ ಬೇಕಾಗುತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ನೀವು ಕರೆಕ್ಟಾಗಿ ನಿಮ್ಮ ಒಬ್ಬ ಗುರುನ, ಅಂದರೆ ಯಾರು ತುಂಬ ಸಕ್ಸಸ್ ಆಗಿದ್ದಾರೋ ಅದರಲ್ಲಿ ಏನು ಪರಿಣಿತರಿದ್ದಾರೆ, ಆಮೇಲೆ ಲೀಗಲ್ ಆಗಿದ್ದಾರೆ, ಆ ಥರದ ನಂತರ ಫಸ್ಟು ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ. ಆಮೇಲೆ ನೀವು ಏನೋ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು ಕೂಡ ನೀವು ಆ ದಾರಿಯನ್ನು ಬದಲಾಯಿಸ್ಕೊಳ್ಳಿ. ಆಗ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಒಳ್ಳೆಯ ಸಂಪತ್ತನ್ನು ಕ್ರಿಯೇಟ್ ಮಾಡ್ಬೋದು. ಇವತ್ತು ಬೇಕಿದ್ರೆ ನನ್ನದೇ ಒಂದು ಲೈವ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ನಾನು ಇವತ್ತು ಪೂರ್ತಿ ವಿಡಿಯೋನ ವಿವರಣೆ ಮಾಡ್ತಾಯಿದ್ದೀನಿ. ಸೊ ಈಗ ಯಾವ ಯೂಟ್ಯೂಬರ್ ಮಾತು ಕೇಳಬೇಡ್ರಿ, ಇನ್ಕ್ಲೂಡಿಂಗ್ ಮೈ ಯೂಟ್ಯೂಬರ್, ನನ್ನ ಮಾತು ಕೂಡ ಕೇಳಬೇಡಿ. ಕಂಪ್ನಿಗಳನ್ನು ಅನಲೈಸ್ ಮಾಡೋದ್ರಲ್ಲಿ ಸೊ ನಿಮ್ಮ ಅಡ್ವೈಸರ್ಸ್ ಇದ್ದರೆ ಅದನ್ನು ನೀವು, ಮತ್ತು ಯಾರೋ ಏನೋ ಕಾಣದ ಅಡ್ವೈಸರ್ ಹತ್ರ ಹೋಗ್ಬೇಡ್ರಿ. ನಿಮಗೆ ಯಾರು ಗೊತ್ತಿದ್ದಾರೋ ಅವ್ರು ಆಲ್ರೆಡಿ ಸಕ್ಸಸ್ ಅಂಥ ಅಡ್ವೈಸರ್ ಹತ್ರ ನೀವು ತೊಗೊಳ್ಳಿ. ಆಮೇಲೆ ಕಂಪ್ನಿಯ ಅನಲೈಸೇಷನ್, ನಾನು ಎಷ್ಟೋ ಜನರನ್ನ ಅಬ್ಸರ್ವ್ ಮಾಡಿದ್ದೀನಿ. ಯಾರೋ ಯೂಟ್ಯೂಬಲ್ಲಿ ಯಾರೋ ಏನೋ ಒಂದು ಅನಲೈಸ್ ಕೊಡ್ತಿದ್ದಾರೆ ಅಂದರೆ ಜಸ್ಟ್ ಅವ್ರ ಕಂಪ್ನಿ ಹೆಸರು ಕೇಳ್ಕೊಂಡು ತಗೊಂಡೋಗಿ ಬೈ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಅವ್ರು ಏನು ಅನಲೈಸ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಕೇಳಲ್ಲ. ತುಂಬ ಜನನು ಈ ತಪ್ಪು ಮಾಡ್ತಾರೆ. ಆಮೇಲೆ ಯಾವುದೋ ಶೇರ್ ಓಡ್ತಾ ಇದೆ, ಅದು ಏನು ಫಂಡಮೆಂಟಲ್ಸ್ ನೋಡೋಲ್ಲ, ಆದರೆ ಯಾವುದೇ ರೀತಿಯ ಏನು ಸ್ಟಾಕ್ ಬಗ್ಗೆ, ಕಂಪ್ನಿಯ ಬಗ್ಗೆ ಏನು ವಿವರಣೆ ತಗೊಳ್ಳದೆ ಅದನ್ನು ನೀವು ನೀಟಾಗಿ ರಿಸರ್ಚ್ ಮಾಡದೆ ದಯಮಾಡಿ ಯಾವತ್ತೂ ಯಾವುದನ್ನು ಬೈ ಮಾಡಬೇಡಿ. ಯಾರು ಎಷ್ಟೇ ಹೇಳಿರಲಿ, ಅದು ಎಷ್ಟೇ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿರಲಿ ಅಥವಾ ಏನೋ ಒಂದು ಹೇಳಿರಲಿ, ನೀವು ಅದನ್ನು ರಿಸರ್ಚ್ ಮಾಡಿನೇ ಮುಂದುವರಿಬೇಕು. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಜಸ್ಟ್ ಈ ಕಂಪ್ನಿಯ ಏನು ಸೇಲ್ಸು ಪ್ರಾಫಿಟ್ ನೋಡೋದಾಯ್ತಂದರೆ ನೋಡಿ, ಇಲ್ಲಿ ನೆಟ್ ಪ್ರಾಫಿಟ್ಟು ಒಂದು ವರ್ಷ ಅದು 7 ಕೋಟಿ ಇದೆ. ಆಮೇಲೆ -78 ಅಂದರೆ ಲಾಸು, 78 ಕೋಟಿ ಲಾಸು, 48 ಕೋಟಿ, 27 ಕೋಟಿ ಲಾಸು. ಇಲ್ಲಿ ಯಾವುದೋ ಒಂದು 160 ಕೋಟಿ ಪ್ರಾಫಿಟ್ ಇದೆ. ಆಮೇಲೆ ನೋಡಿರಿ ಮತ್ತೆ 58 ಲಾಸು. ಇಲ್ಲಿ ನೋಡಿರಿ ಮತ್ತೆ 958 ಕೋಟಿ ಲಾಸು, 1455 ಕೋಟಿ ಲಾಸು. ಬರೀ ಲಾಸಲ್ಲೇ ಇದೆ ಈ ಕಂಪ್ನಿನೇ ಲಾಸ್ ಆಗಿದೆ. ಇನ್ನು ನೀವು ಇಂಥ ಕಂಪ್ನಿಗೆ ಶೇರ್ ಹಾಕಿದ್ರೆ ಅದು ನಿಮ್ಮ ದುಡ್ಡನ್ನು ಮಲ್ಟಿಪ್ಲೈ ಮಾಡುತ್ತಾ, ಮತ್ತೆ ಇಲ್ಲ ನಿಮ್ಮ ದುಡ್ಡನ್ನು ಕೂಡ ಅದು ಲಾಸ್ ಮಾಡಿಬಿಡುತ್ತೆ. ಹಾಗಾಗಿ ಇದ್ರದ್ದು ನೋಡಿ, ನೀವು ಇನ್ನೂ ಏನು ಕ್ಯಾಶ್ ಫ್ಲೋಸು ಮತ್ತು ಇನ್ವೆಸ್ಟರ್ಸ್ ಅಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ತೋರಿಸ್ತೀನಿ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿರಿ, ಇಲ್ಲಿ 40% ಇದ್ದಿದ್ದೆಲ್ಲ ಮಾರ್ಕೊಂಡು 3%ಗೆ ಬಂದಿದ್ದಾರೆ. ಶೇರ್ ಹೋಲ್ಡಿಂಗ್ FIS, DIS, ಪಬ್ಲಿಕ್ 91%, ಅಂದರೆ ಬರೀ 3% ಶೇರ್ ಹೋಲ್ಡಿಂಗ್ ಇದೆ ಅವ್ರ ಪ್ರಮೋಟರ್ಸ್ದು. ಸೊ ಇಂಥ ಒಂದು ಕಂಪ್ನಿಗಳಲ್ಲಿ ಅದು ಎಷ್ಟೇ ಚೆನ್ನಾಗಿ ಓಡುತ್ತೆ, ಎಷ್ಟು ಇದಾಗುತ್ತೆ ಅಂತ ನಿಮಗೆ ಯಾರೋ ಹೇಳ್ಬೋದು, ಅಥವಾ ನಿಮಗೆ ಎಲ್ಲೋ ಯೂಟ್ಯೂಬಲ್ಲಿ ಕೂಡ ಈ ಕಂಪ್ನಿ ಹೆಸರು ಬರ್ಬೋದು. ದಯಮಾಡಿ ಬಂದ ತಕ್ಷಣ ನೀವು ಅದನ್ನು ಮತ್ತೆ ಇದನ್ನು ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಡ್ರಿ. ಯಾಕಂದರೆ ಇಂಥ ಕಂಪ್ನಿಗಳಲ್ಲೇ ಎಷ್ಟೋ ಜನ ನೋಡಿರೋದು ಹಿಂಗೆ ಮೇಲೆ ಹೋಗಿರ್ತವೆ, ಎಲ್ಲೋ ಬೈ ಮಾಡಿರ್ತಾರೆ, ಅವನಿಗೆ ಒಂದೇ ಸರಿಗೆ ಬಿದ್ದಿರ್ತವೆ, ಅಲ್ಲಿ ಲಾಸ್ ಆಗ್ತಾರೆ. ಅವರು ಸ್ಟಾಕ್ ಮಾರ್ಕೆಟು ಸರಿ ಇಲ್ಲ ಅಂಥೇಳಿ ಹೋಗ್ತಾರೆ. ಸೊ ಆಮೇಲೆ ಇನ್ನೂ ಎಷ್ಟೋ ಜನ ಈಗಾಗಲೇ 3-4 ವರ್ಷದಿಂದ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನನ್ನದು 20% PL, ಓವರಾಲ್ PL ಇದೆ, 30% PL ಇದೆ. ಇಲ್ಲ ರೀ, ನಿಮ್ಮದು ಇವತ್ತೇ ನೋಡ್ಕೊಳ್ಳಿ, ಓವರಾಲ್ PL ಈ ಥರ ಬುಲ್ ಮಾರ್ಕೆಟ್ ಇದ್ದರೆ 50% ಮಿನಿಮಮ್ ಪ್ರಾಫಿಟಲ್ಲಿರಬೇಕು. ಸೊ ಮತ್ತು ಬಿಯರ್ ಮಾರ್ಕೆಟ್ ಬಂದರೆ ಅದು ಹೇಳೋಕ್ಕಾಗಲ್ಲ, ಬಿಯರ್ ಮಾರ್ಕೆಟಲ್ಲಿ ಸ್ವಲ್ಪ ಡೌನ್ ಆಗುತ್ತೆ, ಮತ್ತು ಬುಲ್ ಮಾರ್ಕೆಟ್ ಬಂದಾಗ ರಿಕವರಿ ಆಗಬೇಕು. ಸೊ 50% ಮಿನಿಮಮ್ ನಿಮ್ಮದು ಓವರಾಲ್ PL ಇದ್ದರೆ 1 ಇಯರ್ಗೆ, ನಾನು ಹೇಳ್ತಾ ಇರೋದು 1 ಇಯರಿಗೆ, ಆವಾಗ ನೀವು
ಒಂದು ಒಳ್ಳೆ ವೆಲ್ತ್ ಕಡೆ ಹೋಗ್ತಾ ಇದ್ದೀರಾ, ವೆಲ್ತ್ ಕ್ರಿಯೇಷನ್ ಮಾಡೋ ಕಡೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಇಲ್ಲ ಅದಕ್ಕಿಂತ ಕಡಿಮೆ ಇದೆ ಅಂದರೆ ಯು ನೀಡ್ ಟು ಚೇಂಜ್ ಆಫ್ ಲಾಟ್ ಆಫ್ ಥಿಂಗ್ಸ್ ಅಂತೇಳಿ. ಸೊ ನೀವು ಅದನ್ನು ಇವತ್ತಿಂದನೇ ರೆಕ್ಟಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಗೋ ಆನ್ ಸರ್ಚಿಂಗ್ ನಿಮಗೆ ತುಂಬ ಒಳ್ಳೆಯ ಅಡ್ವೈಸರ್ಸು, ತುಂಬ ಒಳ್ಳೆಯ ರಿಸರ್ಚ್ ಅನಾಲಿಸ್ಟ್ಗಳು, ಆಮೇಲೆ ಕೆಲವೊಬ್ಬರು ಸಕ್ಸಸ್ ಆಗಿರ್ತಾರೆ, ಆಲ್ರೆಡಿ ಸಕ್ಸಸ್ ಆಗಿ ನಿಮಗೆ ಗೈಡ್ ಮಾಡ್ತಿರ್ತಾರೆ. ಅಂಥರನ್ನು ನೀವು ಗೈಡೆನ್ಸ್ ಆಗಿ ತೊಗೊಳ್ಳಿ. ಆಮೇಲೆ ನೀವು ಓನಾಗಿ ಕಲಿಯೋದನ್ನು ಪ್ರಾರಂಭ ಮಾಡಿ. ಓನಾಗಿ ಕಲಿತು ಒಳ್ಳೊಳ್ಳೆ ಕಂಪ್ನಿಗಳಿಗೆ ಒಳ್ಳೆ ಫಂಡಮೆಂಟಲ್ಸು ಮತ್ತು ಒಳ್ಳೆ ಫ್ಯೂಚರ್ ಇರ್ತಕ್ಕಂಥ ಬಿಸ್ನೆಸ್ ಫ್ಯೂಚರ್ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಇರ್ತಕ್ಕಂಥ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ತಕ್ಕಂಥ ಸೂಪರ್ ಕಂಪ್ನಿಗಳಿರ್ತವೆ. ಅಂಥ ಕಂಪ್ನಿಗಳಲ್ಲಿ ನೀವು ನಿರಾಳವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಆರಾಮಾಗಿ ದುಡ್ಡು ಮಾಡ್ತಾ ಹೋಗ್ರಿ. ಒಳ್ಳೆ ಡಿವಿಡೆಂಡ್ ತಗೊಳ್ತಾ ಹೋಗ್ತೀರಾ ಮುಂದೆ. ಸೊ ಇದಕ್ಕೊಂದು ನನ್ನದೇ ಒಂದು ಲೈವ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ ನಿಮಗೆ. ನೋಡಿರಿ, ನಾನು ಸ್ಟಾಕ್ ಮಾರ್ಕೆಟ್ಗೆ ಕರೋನಾಕ್ಕಿಂತ ಮುಂಚೆ ಮೊದಲಿಗೆಲ್ಲ ಗೊತ್ತಿತ್ತು, ಬಟ್ ಅದ್ರ ಒಳಗಡೆ ಯಾವುದೇ ಆಗಲಿ ಹೊರಗಡೆನೇ ಬೇರೆ ಇರುತ್ತೆ, ಅದು ಒಳಗಡೆ ಬಂದ ಮೇಲೆ ಅದೇ ಬೇರೆ ಆಗ್ತದೆ. ಹಾಗಾಗಿ ನಮ್ಮ ಹಿಂಗೆ ಫ್ರೆಂಡ್ಸ್ ಹೇಳಿದ್ರಿಂದ ಅವರ ಒಂದಿಷ್ಟು ರೆಫರೆನ್ಸ್ ಮೇಲೆ ಯಾವುದೋ ಒಂದು ಅಕೌಂಟ್ ಮಾಡ್ಕೊಂಡೆ. ಸೊ ಅಕೌಂಟ್ ಮಾಡ್ಕೊಂಡು ನಾನು ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ 20,000 ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಆವಾಗ ಒಂದಷ್ಟು ಇವರು ಯಾವ ಕಂಪ್ನಿಗಳೆಲ್ಲ ಹೇಳಿದರು, ಸೊ ಅವೆಲ್ಲ ಬೈ ಮಾಡಿದ್ದೆ. ಆಮೇಲೆ ಕರೋನಾ ಬಂದ ಮೇಲೆ ಅದು ಪೋರ್ಟ್ಫೋಲಿಯೋ 20,000 ಇರೋದು 2,000-3,000 ಹೋಯ್ತು. ಸೊ ಆಮೇಲೆ ಕರೋನಾ ನಂತರ ಮತ್ತೆ ಬೌನ್ಸ್ ಬೇಕಾಗಿ ಬುಲ್ ಮಾರ್ಕೆಟ್ ಬಂದಾಗ ನೋಡಿದ್ರೆ ಅದರಲ್ಲಿ ಇದ್ದಂಥ ಎಷ್ಟೋ ಕಂಪ್ನಿಗಳು ಮುಚ್ಚೇ ಬಿಟ್ಟಿದ್ವು ಕರೋನಾ ಟೈಮಲ್ಲಿ. ಆಮೇಲೆ ಒಂದೊಂದು ಕಂಪ್ನಿಗಳು ಸಸ್ಪೆನ್ಷನ್ ಆಗಿಬಿಟ್ಟಿದ್ವು, ಅಂದರೆ ಸಸ್ಪೆಂಡ್ ಆಗಿದ್ವು. ಅವಾಗ ಟ್ರೇಡಿಂಗ್ನೇ ಸಸ್ಪೆಂಡ್ ಆಗಿದ್ವು. ಸೊ ಅದಾದಮೇಲೆ ಬಟ್ ನನ್ನ ಪುಣ್ಯಕ್ಕೆ ಹಿಂಗೆ ಯಾವುದೋ ಒಂದು L&T ಕಂಪ್ನಿ ಅದು ಹೆಂಗೋ ಬೈ ಮಾಡಿದ್ದೆ. ಆ L&T ಕಂಪ್ನಿ ಒಳ್ಳೆಯ ಪ್ರಾಫಿಟನ್ನು ನನಗೆ ಕೊಡ್ತು. ಸೊ ಆಮೇಲೆ ಕೆಲವೊಂದಿಷ್ಟು ಕಂಪ್ನಿಗಳು ಸಸ್ಪೆಂಡ್ ಆದವು, ಕೆಲವು ಕಂಪ್ನಿ ಮುಚ್ಚೆ ಹೋದವು. ಸೊ ಲಾಸ್ ಆಯಿತು. ಬಟ್ ಆಗ ನನಗೆ ಅನಿಸ್ತು, ಇಲ್ಲೇನೋ ಸಮಥಿಂಗ್ ಇಸ್ ದೇರ್, ಬಟ್ ಐ ಆಮ್ ನಾಟ್ ಆನ್ ದ ರೈಟ್ ಟ್ರ್ಯಾಕ್. ಸೊ ಅಂಥೇಳಿ ಅಲ್ಲಿಂದ ನಾನು ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಅದನ್ನೇ ಒಬ್ಬ ಗುರು ಅಂತ ಹೇಳಿದ್ನಲ್ಲ, ಆ ಗುರುನ ಹಿಡಿತಾ ಹೋದೆ. ಸೊ ಥ್ಯಾಂಕ್ಸ್ ಟು ಯೂಟ್ಯೂಬ್ ಆಲ್ಸೋ. ಬಟ್ ಆವಾಗ ಅಷ್ಟು ಜೋರಿರಲಿಲ್ಲ. ನಂತರ ಯೂಟ್ಯೂಬ್ ಕೂಡ ಒಂದು ಮೀಡಿಯಾ ಆಯಿತು, ಅಂದರೆ ಲೈಕ್ ಒಂದು ಪ್ಲ್ಯಾಟ್ಫಾರಮ್. ಅದು ಕೂಡ ನಿಮಗೆ ಒಂದಷ್ಟು ಮಾಹಿತಿಗಳು ಕೊಡೋಕ್ಕೆ, ಎಲ್ಲೋ 100ರಲ್ಲಿ 5 ಜನ ನಿಮಗೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಕೂಡ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾರೆ. ಸೊ ಬಟ್ ಮಾಹಿತಿನ ಕಲೆಕ್ಟ್ ಮಾಡಿ ಅಳವಡ್ಸೋಕ್ಕೆ ಹೋಗ್ಬೇಡ್ರಿ. ಅಳವಡ್ಸೋಕ್ಕಿಂತ ಮುಂಚೆ ನೀವು ಅದನ್ನು ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ. ಯಾವುದೇ ಮ್ಯಾಟ್ರ್ ಆಗಿರ್ಬೋದು, ಯಾವುದೇ ಫೀಲ್ಡ್ ಆಗಿರ್ಬೋದು. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ನೋಡಿರಿ, ಈಗಲೂ KSK ಎನರ್ಜಿ ವೆಂಚೂರ್ಸ್ ಅಂತ ಒಂದು ಬೈ ಮಾಡಿದ್ದೆ. ಸಸ್ಪೆನ್ಷನ್ ಇದೆ, -2,500. ಸೊ ಹಾಗಾಗಿ ಆಮೇಲೆ ನಾನು ರಿಸರ್ಚ್ ಮಾಡ್ತಾ ಹೋದೆ. ಸೊ ನನಗೆ ಒಳ್ಳೊಳ್ಳೆ ಕನೆಕ್ಷನ್ ಸಿಕ್ತು, ಒಳ್ಳೊಳ್ಳೆ ಫ್ರೆಂಡ್ ಆದರು, ಒಳ್ಳೆಯ ಸರ್ಕಲ್ ಸಿಕ್ತು. ಸೊ ತುಂಬ ಅದರಲ್ಲಿ ಸಕ್ಸಸ್ ಆಗಿರ್ತಕ್ಕಂಥವ್ರು, ಅವ್ರನ್ನ ನಾನು ಹತ್ತಿರ ಮಾಡಿಕೊಂಡೆ. ಸೊ ಯಾಕಂದರೆ ಅವರು ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ತುಂಬ ಬ್ಯುಸಿ ಇರ್ತಾರೆ, ನಿಮ್ಗೆ ಟೈಮ್ ಕೊಡೋದು ಕಷ್ಟ. ಬಟ್ ಆದರೂ ಕೂಡ ಫಾಲೋಅಪ್ಪಲ್ಲಿದ್ದರೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದೆ ಅಂದಾಗ ಕೆಲವರು 10ರಲ್ಲಿ 3-4 ಜನನಾದರೂ ಒಂದು ಹೆಲ್ಪಿಂಗ್ ನೇಚರ್ ಇದ್ದೇ ಇರುತ್ತೆ. ಸೊ ನಿಮಗೆ ಒಂದಷ್ಟು ಹೆಲ್ಪ್ ಮಾಡ್ತಾರೆ. ಅದಾನಂತರ ನಾನು ಒಂದಷ್ಟು ಕಂಪ್ನಿಗಳು, ದೊಡ್ಡ ಕಂಪ್ನಿಗಳ ಜೊತೆ ರಿಲೇಷನ್ಸ್ ಬೆಳೆಸ್ಕೊತ ಹೋದೆ. ಸೊ ಆಮೇಲೆ ಸಬ್ ಬ್ರೋಕರ್ ಕೂಡ ಆದೆ ನಾನು. ಆಮೇಲೆ ಲೈಕ್ ಈಗ NISM ಎಕ್ಸಾಮ್ ಕೂಡ ನಾನು ಇಷ್ಟರಲ್ಲೇ ಪಾಸ್ ಮಾಡ್ಕೋತಾ ಇದ್ದೀನಿ. ಸೊ ಆ ರೀತಿ ನಾನು ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ತೊಗೊಂಡು ಎಲ್ಲವನ್ನು ರಿಸರ್ಚ್ ಮಾಡಿ ದೊಡ್ಡ ಒಳ್ಳೊಳ್ಳೆ ಗೈಡೆನ್ಸ್ ಮಾಡ್ಕೊತ ಹೋದೆ. ನೆಕ್ಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ, ನಾನೆಲ್ಲ ನಮ್ಮ ಗ್ರೂಪಲ್ಲಿ ಕೆಲವರಿಗೆಲ್ಲ ನನ್ನ ಹತ್ರ 9 ಡಿಮ್ಯಾಟ್ ಇದೆ, 9 ಕಂಪ್ನಿಯ ಡಿಮ್ಯಾಟ್ ಅಕೌಂಟ್ಗಳಿದ್ದಾವೆ. ಸೊ ಯಾಕಂದರೆ ನಾನು ಯಾರಾದರೂ ಕೇಳಿದಾಗ ಒಂದು ಒಳ್ಳೆಯ ಕಂಪ್ನಿಯನ್ನು ರೆಫರ್ ಮಾಡಬೇಕಲ್ಲ, ಹಾಗಾಗಿ ಡಿಮ್ಯಾಟ್ನ ಫಸ್ಟು ಅದೇ ಇಂಪಾರ್ಟೆಂಟು. ಡಿಮ್ಯಾಟ್ ಅಕೌಂಟ್ ಆಯ್ಕೆ ಮಾಡ್ಕೊಳ್ಳೋದೇ ನಮ್ಮದು ಫಸ್ಟ್ ಇಂಪಾರ್ಟೆಂಟ್ ಕೆಲಸ. ಸೊ ಒಳ್ಳೆಯ ಬ್ರೋಕರೇಜ್, ಒಳ್ಳೆಯ ಕಂಪ್ನಿಲಿ ಕೂಡ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ 9 ಡಿಮ್ಯಾಟ್ ಅಕೌಂಟ್ ನನ್ನ ಹತ್ರ ಈಗ ಆಲ್ರೆಡಿ ರನ್ನಿಂಗಲ್ಲಿದ್ದಾವೆ. ಅಲ್ಲಿಂದ ಹಿಡಿದು ನೆಕ್ಸ್ಟ್ ನಾನು ಅದರಲ್ಲಿ ಒಂದು ಡಿಮ್ಯಾಟ್ ಅಕೌಂಟು ನಂದು ಒಂದು ಝೆರೋದಲ್ಲಿ ಕೂಡ ಇದೆ. ಸೊ ಅದರದ್ದು ಕೆಲವು ಗ್ರೂಪ್ಗಳಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕ್ತಾಯಿರ್ತೀನಿ. ನಂಬ್ತಿರೋ ಬಿಡ್ತಿರೋ 1.5 ಇಯರಿಂದ ಮತ್ತೆ ನಾನು ಇದೆಲ್ಲ ಆದಮೇಲೆ ನನ್ನ ಒಂದು ಹೊಸ ರಿಸರ್ಚ್ನೊಂದಿಗೆ ಒಂದು ಸಣ್ಣ ಅಕೌಂಟನ್ನು ಓಪನ್ ಮಾಡಿಕೊಂಡೆ ನಾನು. ಸೊ ಅದನ್ನು ಲಿಟ್ರಲಿ 3,000ದಿಂದ ಪ್ರಾರಂಭ ಮಾಡಿದೆ ನಾನು ಅದನ್ನು. ಸೊ 3,000ದಿಂದ ಪ್ರಾರಂಭ ಮಾಡಿ 1.5 ವರ್ಷ ಅಂತ ಅಂದ್ಕೊಳ್ಳಿ, 1.5-2 ವರ್ಷದಲ್ಲಿ ಹತ್ತತ್ರ 3,000ದಿಂದ ನಾನು 80,000-90,000 ರೂಪೀಸ್ ಮಾಡಿದ್ದೀನಿ. 80,000-90,000 ರೂಪೀಸ್ ಅರ್ನ್ ಮಾಡಿದೆ ನಾನು, ಅಂದರೆ 3,000ದಿಂದ. ಅದೇ ನಾನು 3 ಲ್ಯಾಕ್ ಹಾಕಿದ್ದಿದ್ರೆ, ಸೊ 3 ಲ್ಯಾಕಿಂದ ಇವತ್ತು ಎಷ್ಟು ಹತ್ತತ್ರ ಅದು ಒಂದು 80-90 ಲ್ಯಾಕ್ ತನಕನೂ ಆಗ್ತಾಯಿತ್ತು. ಸೊ 3 ಲ್ಯಾಕ್ ಟು 80 ಲ್ಯಾಕ್ ತನಕನೂ ಆಗ್ತಿತ್ತು. ಹಾಗಾಗಿ ನನಗೆ ಇವತ್ತು ಅಷ್ಟೊಂದು ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೊಂದು ಒಳ್ಳೆಯ ಲೈಕ್ ಅಂದರೆ ಹೇಳೋಣಲ್ಲ, ಒಳ್ಳೆಯ ಗ್ರೂಪ್ ಸಿಕ್ಕಿದೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ತು. ನಾನು ಕಲಿತಾ ಹೋದೆ, ರಿಸರ್ಚ್ ಮಾಡ್ತಾ ಹೋದೆ. ಹಾಗಾಗಿ ನೀವು ಅಷ್ಟೇ
ಒಳ್ಳೆಯ ಮಾರ್ಗದರ್ಶಕರನ್ನು ಹುಡ್ಕೊಳ್ಳಿ, ಒಳ್ಳೆಯ ರೀತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೆಯ ದುಡ್ಡು ಮಾಡಿ. ಆಲ್ ದ ಬೆಸ್ಟ್. ಎಸ್ಪೆಷಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಇದ್ದಂಗೆ. ಯಾರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗಬಾರ್ದು, ಒಳ್ಳೆ ದುಡ್ಡು ಮಾಡಬೇಕು. ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.